ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇವತ್ತಿಗೆ ಬರೋಬ್ಬರಿ ಒಂದು ತಿಂಗಳಿಗೆ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದು ಆಗಿ ಹೋಗಿರುತ್ತೆ. ಬಂದು 24 ಗಂಟೆ ಕಳೆದು ಹೋಗಿರುತ್ತೆ. ಮೇ 5, 2026ರಂದು ಫಲಿತಾಂಶ. ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರ ಒಂದೇ ಒಕ್ಕರಲಿನ ಏಕಮೇವ ಪ್ರಶ್ನೆ, ಪಶ್ಚಿಮ ಬಂಗಾಳದ ಚುನಾವಣೆ ಏನಾಗತ್ತೆ? ಮಮತಾ ಬ್ಯಾನರ್ಜಿಯವರು ಮತ್ತೆ ಗೆಲ್ತಾರ? ಅವ್ರು ಮಾಡ್ತಾ ಇರುವಂಥ ಹಿಂಸೆ ನೋಡಿದರೆ ಮತ್ತೆ ಆಕೆಯ ದಬ್ಬಾಳಿಕೆ ಮಾಡಿಕೊಂಡು ಅಧಿಕಾರ ಹಿಡಿತಾರೆ ಅನ್ನುವಂಥ ಆತಂಕವನ್ನು ಬಹಳಷ್ಟು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಚರ್ಚೆಯ ವಿಷಯ ಪಶ್ಚಿಮ ಬಂಗಾಳದ ಚುನಾವಣೆ. ಸ್ನೇಹಿತರೆ, ಈಗ ಇಲ್ಲಿವರೆಗೂ ನಾವು ಸುಮಾರು ಸಂಚಿಕೆಗಳನ್ನು ಪಶ್ಚಿಮ ಬಂಗಾಳದಲ್ಲಿ ನಡೆದಂಥ ಬೆಳವಣಿಗೆ ಕುರಿತಾಗಿ ಮಾಡಿದ್ದೇವೆ. ಯಾವ್ಯಾವ ರೀತಿಯ ಮುಂಜಾಗರೂಕತಾ ಕ್ರಮ ಕೈಗೊಳ್ಳಲಾಗಿದೆ, ಮಮತಾ ಬೇಗಂ ಅವರು ಕೋರ್ಟ್ನಲ್ಲಿ ಯಾವ ರೀತಿಯದಾದಂಥ ನಿರಂತರ ಹೋರಾಟ ಮಾಡಿದರು, ಹೇಗೆ ಅರವಿಂದ್ ಕೇಜ್ರಿವಾಲು ಅವರಿಗೂ ಮತ್ತು ಸಾಮ್ಯ ಇದೆ ಚುನಾವಣಾ ವಿಷಯದಲ್ಲಿ, ಎಲ್ಲವನ್ನು ನಾನು ಸವಿಸ್ತಾರವಾಗಿ ತಮ್ಮೆದುರಿಗೆ ಹೇಳಿ ಆಗಿ ಹೋಗಿದೆ. ಆದ್ದರಿಂದ ಅದನ್ನು ಚರ್ವಣ ಮಾಡೋದಿಲ್ಲ, ಪ್ರಚ್ಛ ಮಾಡೋದಿಲ್ಲ. ಒಂದು ವಿಷಯವನ್ನು ತಮಗೆ ಮೊದಲೇದಾಗಿ ಸ್ಪಷ್ಟಪಡಿಸ್ತೇನೆ. ಒಬ್ಬ ಮರಾಠಿ ಪತ್ರಕರ್ತ ಭಾವು ತೋರ್ಸೇಕರ್ ಅಂತಿದ್ದಾರೆ. ಅವರು ಹೇಳಿರುವಂಥ ಒಂದು ಕಥೆಯನ್ನು ಮೊದಲು ಹೇಳಿ ಆಮೇಲೆ ಸಂಚಿಕೆಯ ವಿಷಯವನ್ನು ಮೂಲ ವಿಷಯಕ್ಕೆ ಬರ್ತೇನಂತೆ. ಒಂದು ಊರು ಅತ್ಯಂತ ಸಮೃದ್ಧವಾಗಿದೆ. ಊರಿನಲ್ಲಿ ನೀರಾವರಿ, ಎಲ್ಲರಿಗೂ ಬೇಕಾದಷ್ಟು ಬೆಳೆಗಳಿದ್ದಾವೆ, ಮನೆಗಳಿದೆ, ಬೇಕಾದಷ್ಟು ಆಸ್ತಿಗಳಿದೆ, ಸಮಸ್ಯೆಗಳೇ ಇರಲಾರ್ದಂಥ ಊರು. ಆದರೆ ಊರ ಜನರಿಗೆ ಒಂದು ರೀತಿಯ ಗಾಬರಿ, ಆತಂಕ, ಯಾವ ಕ್ಷಣದಲ್ಲಿ ತಮ್ಮ ಬದುಕು ಅನಿಶ್ಚಿತಗೊಂಡು ಬಿಡುತ್ತೋ ಅಂತ ಹೆದರಿಕೆ. ಅಲ್ಲಿಗೊಬ್ಬ ಪ್ರವಾಸಿಗ ಬರ್ತಾನೆ. ಪ್ರವಾಸಿಗ ಬಂದು ಕೇಳ್ತಾನೆ, ಇಷ್ಟು ಸುಂದರವಾದ ಊರಿದೆ, ಇಷ್ಟು ಒಳ್ಳೊಳ್ಳೆ ಮನೆಗಳನ್ನು ಕಟ್ಕೊಂಡಿದ್ದೀರಿ, ಮಕ್ಕಳೆಲ್ಲ ವಿದ್ಯಾವಂತರಾಗಿದ್ದಾರೆ, ಎಲ್ಲ ಇದೆ, ಆಸ್ತಿಗಳಿದ್ದಾವೆ, ಹೊಲ ಗದ್ದೆಗಳೆಲ್ಲ ಚೆನ್ನಾಗಿದ್ದಾವೆ, ಮಳೆ ಬೆಳೆ ಆಗ್ತಾಯಿದೆ, ಯಾಕೆ ನೀವು ಈ ರೀತಿ ನಿತ್ರಾಣರಾಗಿ ನಿರ್ವಿಣ್ಣರಾಗಿ ಜೋಲು ಮುಖ ಹಾಕ್ಕೊಂಡು ಸಾವಿಗೆ ಕಾಯ್ತಾ ಇರೋರ ಥರ ಇದ್ದೀರಾ? ಇಲ್ಲ, ನಮಗೆಲ್ಲ ರೀತಿ ಚೆನ್ನಾಗಿದೆ. ಅಲ್ಲಿ ದೂರದಲ್ಲಿ ನಿಂಗೊಂದು ಬೆಟ್ಟ ಕಾಣುತ್ತಾ? ಹೌದು, ಬೆಟ್ಟ ಕಾಣ್ತಾ ಇದೆ. ಆ ಬೆಟ್ಟದ ಹಿಂದೆ ಒಬ್ಬ ಭಯಾಸುರ ಅಂತ ಇದ್ದಾನೆ. ಆ ಭಯಾಸುರ ನಮಗೆ ಯಾವಾಗಲೂ ಹೆದರಿಸ್ತಾನೆ. ಆದ್ದರಿಂದ ನಾವು ಯಾವಾಗ ಈತ ನಮ್ಮನ್ನು ತಿಂದು ಹಾಕಿಬಿಡ್ತಾನೋ ಅಂತ ಭಯದಲ್ಲಿ ನರಳುತ್ತಾ ಇದ್ದೀವಿ. ಎಲ್ಲಿದ್ದಾನವನು? ಈತ ಬೆಟ್ಟದ ಹಿಂದಿದ್ದಾನೆ. ಯಾರಾದರೂ ನೋಡಿದ್ದೀರಾ? ಇಲ್ಲ, ನಾವು ಯಾರು ನೋಡಿಲ್ಲ. ಆದರೆ ಆತ ಭಾಳ ದೊಡ್ಡದಾದಂಥ ಅಕರಾಳ ವಿಕರಾಳ ಪರ್ಸ್ನಾಲಿಟಿ ಅಂತೆ, ಒಬ್ಬ ವಿಚಿತ್ರವಾಗಿದ್ದಾನಂತೆ. ಆತನ ನೋಡಿದ್ರೆ ಭಯ ಆಗಿ ಎದೆ ಒಡೆದು ಸತ್ತು ಹೋಗ್ಬಿಡ್ತಾರಂತೆ ಎಲ್ಲರೂ. ಹೀಗಾಗಿ ನಾವು ಆ ಗುಡ್ಡದ ಹತ್ರನೇ ಯಾರೂ ಹೋಗೋದಿಲ್ಲ. ನಾನು ಹೋಗ್ತೀನಿ ಅಂತ ಆ ಊರು ಜನ ಹೇಳ್ತಾರೆ, ನೋಡಿ ಇಷ್ಟು ಚೆನ್ನಾಗಿದೆಯಾ, ಇಷ್ಟು ಯೌವನಿಗ, ಸುಂದರ ತರುಣ, ಇನ್ನೂ ಭವಿಷ್ಯ ಇದೆ ನಿನಗೆ, ಪ್ರವಾಸದ ಮೇಲೆ ಬಂದಿದೆಯಾ, ಅಲ್ಲಿ ಹೋಗಿ ಯಾಕೆ ಸಾವಿಗೆ ನಿನ್ನನ್ನು ನೀನು ಮುಖಾಮುಖಿ ಮಾಡ್ಕೋತೀಯ, ಹೋಗಬೇಡ ಅಲ್ಲಿ. ಇಲ್ಲ, ನಾನು ಹೋಗಿ ನೋಡಲೇಬೇಕು, ಅವನು ನೋಡಲೇಬೇಕು ಅಂದ ಕೂಡಲೇ ಅಲ್ಲಿಯ ಜನ ಹೇಳ್ತಾರೆ, ಹೋಗಬೇಡ ನೀನು, ಒಳ್ಳೇದಲ್ಲ ಅಂತ. ಇತ್ತು ಕೇಳೋದಿಲ್ಲ. ಬೆಟ್ಟವನ್ನು ಹತ್ತಲಿಕ್ಕೆ ಶುರು ಮಾಡ್ತಾನೆ. ಹಿಂದ್ಗಡೆಯಿಂದ ಜನ ಕೂಗ್ತಾ ಇರ್ತಾರೆ, ಬೇಡ ಹೋಗಬೇಡ, ಬೇಡ ಹೋಗಬೇಡ, ಬೇಡ ಹೋಗಬೇಡ ಅಂತ. ಆ ಕಡೆಯಿಂದ ಧ್ವನಿ ಇನ್ನೂ ಅಕರಾಳ ವಿಕರಾಳವಾಗಿ ಕೇಳಿಸ್ತಾರೆ, ಬರಬೇಡ ನನ್ನ ಹತ್ರ, ನಾನು ಬಂದರೆ ನೋಡು ಏನು ಮಾಡ್ತೀನಿ ಗೊತ್ತಿಲ್ಲ, ನೀನು ಬರಬೇಡ ನೀನು. ಆ ಕಡೆ ಭಯಾಸುರನ ಧ್ವನಿ, ಈ ಕಡೆ ಜನರ ಧ್ವನಿ. ಈತ ಆಗಿದ್ದಾಗಲಿ ಏನಾಗತ್ತೆ ಅಂತ ಹತ್ತಾ ಹೋಗ್ತಾನೆ. ಧ್ವನಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹತ್ತತ್ರ ಬರ್ತಾನೆ. ಭಯಾಸುರನ ಹತ್ರ ಬಂದು ನೋಡ್ತಾನೆ. ಭಯಾಸುರ ಒಂದು ಸಾಸಿವೆ ಕಾಳಿನಷ್ಟಿರ್ತಾನೆ. ಸಾಸಿವೆ ಕಾಳಿನಷ್ಟಿರ್ತಾನೆ. ಈತ ಬಂದ ಕೂಡಲೇ, ಏನು ನಿನ್ನ ಬಗ್ಗೆ ಎಲ್ಲರೂ ಅಷ್ಟೇ ಹೆದರ್ತಾರಲ್ಲ, ಏನು ಇರೋದು ಇಷ್ಟೇ ಇದೆಯಾ ನೀನು? ಟಣ್ಣಂತ ಹಾರಿ ಆತ ಈತನ ಅಂಗೈಯಲ್ಲಿ ಬಂದು ಕೂತ್ಕೊಳ್ತಾನೆ. ಅಂಗೈಯಲ್ಲಿ ಕೂತ್ಕೊಂಡು ಹೇಳ್ತಾನೆ, ನೀವು ಎಷ್ಟು ದೊಡ್ಡವನಿದ್ದೀವಿ ಅಂತ ನೀವು ಅನ್ಕೋತಿರೋ ಅಷ್ಟು ದೊಡ್ಡವನು ನಾನು ಏನು ಅಲ್ಲೇ ಅಲ್ಲ ಅಂತ ಅಂದ್ಕೊಂಡು ನೀನು ಬಂದಿದೆಯಾ, ಆದ್ದರಿಂದ ನಿನ್ನ ಕಣ್ಣಿಗೆ ನಾನು ಕಾಣಿಸ್ತಾ ಇಲ್ಲ. ಅಲ್ಲಿರೋರೆಲ್ಲ ನಾನು ಭಾಳ ದೊಡ್ಡ ಅಕರಾಳ ವಿಕರಾಳ ಪರ್ಸನಾಲಿಟಿಯವನು, ರಾಕ್ಷಸ ನಾನು ಅಂತ ಹಳ್ಳಿಯವರು ಭಾವಿಸ್ತಾರೆ. ಆದ್ದರಿಂದ ನನ್ನ ಸೈಜು ಆ ಮಟ್ಟಿಗೆ ದೊಡ್ಡದಾಗಿಬಿಡುತ್ತೆ. ಆಕಾಶದ ಎತ್ತರಕ್ಕೆ ಬೆಳೆದು ಬಿಡ್ತೀನಿ. ಆ ಸೈಜನ್ನು ನೀವು ಕಲ್ಪನೆ ಮೀರಿದಂಥ ಸೈಜಿಗೆ ಹೋಗ್ಬಿಡ್ತೀನಿ. ಯಾರಿಗೆ ಭಯ ಇಲ್ವೋ, ಯಾರು ನಂಗೆ ಬಂದುಬಿಡ್ತಾರೋ ಅವ್ರೆದುರಿಗೆ ನಾನು ಕಣ್ಣಿಗೆ ಕಾಣಲ್ಲ, ಅಷ್ಟು ಸಣ್ಣದಾಗ್ತೀನಿ. ಇನ್ನೂ ನೀನು ಹತ್ತಿರ ಹೋಗ್ಬಿಟ್ರೆ ನಾನು ಕಣ್ಣಿಗೆ ಕಾಣೋದಿಲ್ಲ, ಹೊರಟೆ ಹೋಗ್ತೀನಿ, ಅದೃಶ್ಯನಾಗಿಬಿಡ್ತೀನಿ. ಅಂದರೆ ಈ ಭಯ, ಆತಂಕ ಅನ್ನೋದಿದೆಯಲ್ಲ, ಈ ಆತಂಕ ಅನ್ನೋದು ಸೈಜ್ ಎಷ್ಟಿದೆ ಅನ್ನೋದು, ನಮ್ಮ ಮನಸ್ಸಿನೊಳಗೆ ಅದರ ಸೈಜ್ ಎಷ್ಟಿದೆ ಅನ್ನೋದ್ರ ಮೇಲೆ ಅದರ ತಾಪ, ಅದರ ಆತಂಕ, ಅದರ ಸಂದಿಗ್ಧತೆ ಮನೆ ಮಾಡಿರ್ತದೆ. ಇಡೀ ಪಶ್ಚಿಮ ಬಂಗಾಳದ ಚುನಾವಣೆ ಇಷ್ಟು ವರ್ಷಗಳ ಕಾಲ, ಮೊದಲಿನ 34 ವರ್ಷ, ತದನಂತರದ 15 ವರ್ಷ,
34 ವರ್ಷ ಮುಂಚೆ ಇದ್ದಂಥ ಎಡರಂಗದ ಸರ್ಕಾರ, ಬುದ್ಧದೇವ್ ಭಟ್ಟಾಚಾರ್ಯವರೆಗೂ, ಅಲ್ಲಿಂದ ಈ ಕಡೆ 15 ವರ್ಷ ಮಮತಾ ಬೇಗಂ ಅವರ ಆಡಳಿತ. ಇಷ್ಟೂ ಕೂಡ ಭಯ, ಆತಂಕ, ಹಿಂಸೆ, ರಾಜಕಾರಣ ಅಂದರೆ ಹಿಂಸೆಯ ಮೂಲಕವೇ ರಾಜಕಾರಣ ಮಾಡಬೇಕು, ಇಲ್ಲದೆ ಹೋದ ರಾಜಕಾರಣ ಮಾಡಲಿಕ್ಕೆ ಆಗೋಲ್ಲ ಅನ್ನುವಂಥ ಮನಸ್ಥಿತಿಯಲ್ಲಿರುವಂಥ ರಾಜಕಾರಣಿಗಳು. ಅದರಿಂದಾಗಿ ಇಡೀ ಚುನಾವಣೆಯ ಆಲೋಚನಾ ಶೈಲಿ ಹಿಂಸೆಯನ್ನು ಆಧರಿಸಿ ನಡೆದಂಥ ಸಂಚಿಕೆಗಳಾಗಿರ್ತವೆ. ನಾವು ಮಾತಾಡಿದ್ದೆಲ್ಲ, ಅಲ್ಲಿ ಅವ್ರು ಹೊಡೆದ್ರಂತೆ, ಇಲ್ಲಿ ಇವ್ರು ಹೊಡೆದ್ರಂತೆ, ಹೋದ ಚುನಾವಣೆಯಲ್ಲಿ ಜನ ಬಂದು ಮತ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ವಂತೆ, ಆಮೇಲೆ ಅದಾದ ಮೇಲೆ ಚುನಾವಣೆಗೆ ಫಲಿತಾಂಶ ಬಂದು ಗೆದ್ದ ಮೇಲೂ ಕೂಡ TMC ಅವರು ಬಿಡಲಿಲ್ವಂತೆ, ಅಟ್ಟಿಸ್ಕೊಂಡು ಹೋಗಿ ಹೊಡೆದ್ರಂತೆ, ಅವರೆಲ್ಲ ಓಡಿ ಹೋಗ್ಬಿಟ್ರಂತೆ ಜಾರ್ಖಂಡ್ಗೆ, ಒರಿಸ್ಸಾಗೆ, ಈ ಕಡೆ ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆಲ್ಲ ಜನ ಚದುರು ಹೋದ್ರಂತೆ ಹಿಂದೂಗಳೆಲ್ಲ. ಆ ರೀತಿಯಾದ ಅಟ್ಟಹಾಸ ಮೆರೀತಾರಂತೆ TMC ಅವರು ಕಾರ್ಯಕರ್ತರಲ್ವಂತೆ, ಅವರು ಗೂಂಡಾಗಳಂತೆ. ಇದೇ ಸುದ್ದಿಯನ್ನು ನಾವು ಇಲ್ಲಿವರೆಗೂ ಓದ್ಕೊಂಡ್ಬಂದಿರೋದು. ನಾನು 5 ವರ್ಷಗಳ ಹಿಂದಿನ ನನ್ನ ಸಂಚಿಕೆಯನ್ನು ನೋಡಿದೆ. 2021ರಲ್ಲಿ ನಾನು ಏನು ವಿಡಿಯೋ ಮಾಡಿದ್ದೆ ಅಂತ ನನಗೆ ಗೊತ್ತಾಗಬೇಕಲ್ವಾ. 2021ರ ವಿಡಿಯೋಗಳನ್ನು ನಮ್ಮಲ್ಲಿ ನೀವು ಹೋಗಿ ಓಲ್ಡೆಸ್ಟ್ ವಿಡಿಯೋಸ್ ಅಂತ ಹಾಕಿ, ನಮ್ಮ ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಚಾನಲ್ಗೆ ಹೋಗಿ, ಅಲ್ಲಿ ಹೋಗಿ ರವೀಂದ್ರ ಜೋಶಿ ಓಲ್ಡೆಸ್ಟ್ ವಿಡಿಯೋಸ್ ಅಂತ ಹಾಕಿ, ಅಲ್ಲಿ 2021ಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಅಲ್ಲಿ ಚುನಾವಣೆ ವಿಡಿಯೋಗಳು ಬರ್ತವೆ. ನನಗೆ ನಗು ಬಂತು. ಅವತ್ತಿಗೂ ಇವತ್ತಿಗೂ ಮಾತನಾಡುವ ವಿಷಯಗಳಲ್ಲಿ ಬದಲಾವಣೆಯೇ ಇಲ್ಲ. ಮೂಲ ವಸ್ತು, ಮೂಲ ಆಶಯ ಹಿಂಸೆ ಇರಬಾರ್ದು, ರಾಜಕಾರಣದ್ದು ಜನಾದೇಶದ ಮೂಲಕ ನಡಿಬೇಕು, ಯಾರು ಜನಾದೇಶಕ್ಕೆ ಬಾಗ್ತಾರೋ ಅವ್ರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಆಶಯ ಆಗಿರ್ತದೆ. ಚರ್ಚೆ ನಡೆಯೋದೆಲ್ಲ ಹಿಂಸೆ ಆಧಾರಿತವಾದಂಥ ರಾಜಕಾರಣದ ಕುರಿತಾಗಿಯೇ ಚರ್ಚೆ ನಡೆಯುತ್ತೆ. ಅವತ್ತು ಕೂಡ ಮಮತಾ ಬೇಗಂ ಹೇಳ್ತಾ ಇದ್ದದ್ದೇನು, ಅಲ್ಲಿಂದ ಗುಜರಾತ್ನಿಂದ 2 ಬಂದಿದ್ದಾರೆ, ನಮ್ಮಲ್ಲಿ ಯಾರು ಇಲ್ವಾ ಲೀಡರ್ಗಳು, ನಾವೆಲ್ಲ ಈ ಬಂಗಾಲವನ್ನು ನಾವು ಆಳಬೇಕು, ಅಲ್ಲಿಂದ ಬಂದು ಹೊರ ದೇಶದವರು ಬಾಹರಿ ಲೋಗ್ ಅಂತ ಹೇಳ್ದಾಗೆ, ಬಾಹರಿ ಲೋಗ್ ಆಳ್ಬೇಕಾ ಅಂತ ಹೇಳ್ತಾ ಇದ್ದು. ಇವತ್ತು ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಅವತ್ತು ಮಮತಾ ಬೇಗಂ ಅವರು ಹಿಂಸೆ ರಾಜಕಾರಣಗಳ ಬಗ್ಗೆ ಮಾತಾಡಿ, ಇವತ್ತು ಅದನ್ನೇ ಮಾತಾಡ್ತಾ ಇದ್ದೀವಿ. ಅವತ್ತು ಕೂಡ ರಾಜಕಾರಣದಲ್ಲಿ ಹೇಗೆ ಗೂಂಡಾಗಿರಿ ನಡೀತು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ, ಇವತ್ತು ಅದನ್ನೇ ಮಾತಾಡ್ದು. ಅಂದರೆ 5 ವರ್ಷಗಳಲ್ಲಿ ಏನೂ ಬದಲಾಗಿಲ್ಲ, ಚುನಾವಣೆಯ ಚಿತ್ರಣ ಬದಲಾಗಿಲ್ಲ. ಆದರೆ ಒಂದಾಗಿದ್ದೇನು ಭಾಳ ದೊಡ್ಡ ಬೆಳವಣಿಗೆ ಏನಪ್ಪ ಅಂತಂದರೆ, ಯಾವ ಓಟನ್ನು ಆಧರಿಸಿ ಚುನಾವಣೆಯನ್ನು ಗೆಲ್ತಾ ಇದ್ರು ಮಮತಾ ಬೇಗಂ, ಆ ಪೃಷ್ಠಭೂಮಿ ಏನಿದೆ ಅದು ಕುಸಿದು ಹೋಗಿದೆ. ಯಾವ ಪೃಷ್ಠಭೂಮಿ ಅಂತ ಆಕೆ ಅಂದ್ಕೊಂಡಿದ್ರೋ ಅದು ರಸಾತಳವಾಗಿ ಪಾತಾಳಕ್ಕೆ ಹೋಗುವಂಥ ಜಾಗ ಆಗಿದೆ. ಯಾಕೆಂದರೆ ಇರಬೇಕಾದಂಥ ವೋಟ್ ಬ್ಯಾಂಕ್ ಹೊರಟು ಹೋಗಿದೆ. 64 ಲಕ್ಷ ಅಂತ ಎಲ್ಲರೂ ಭಾವಿಸಿದ್ದು, 90 ಲಕ್ಷದ ಚಿಲ್ಲರೆ ಆಗ್ತಾಯಿದೆ. ನಾಳೆ 7ನೇ ತಾರೀಕು ಸಂಜೆ 5 ಗಂಟೆಗೆ ಕೊನೆಯ ಪಟ್ಟಿ ಬರ್ತದೆ, ಕರಡು ಚುನಾವಣಾ ಮತದಾರರ ಪಟ್ಟಿ ಬರ್ತಾ ಇದೆ. ಇನ್ನಿಲ್ಲದ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಇನ್ನೊಂಚೂರು ತುಪ್ಪ ಸುರಿದದ್ದು ಯಾವಾಗ ಅಂದರೆ, ಮೊನ್ನೆ ನಡೆದಂಥ ಮಾಲ್ಡಾದಲ್ಲಿ 7 ಜನ ಸ್ವತಃ ನ್ಯಾಯಾಂಗದ ಅಧಿಕಾರಿಗಳು, ಯಾರನ್ನ ಮ್ಯಾಜಿಸ್ಟ್ರೇಟ್ಗಳಿದ್ರು, ಜುಡಿಷಿಯರಿ ವ್ಯಕ್ತಿಗಳಿದ್ರು, ನ್ಯಾಯಾಂಗದ ವ್ಯಕ್ತಿಗಳು, ಅವರನ್ನೇ ರೂಮ್ನಲ್ಲಿ ಒತ್ತೆಯಾಳೋಗಳಾಗಿ ಇಟ್ಕೊಂಡು ಅವ್ರಿಗೆ ನೀರು ಸಿಗಲಾರ್ದಂಗೆ, ರಿಸೆಸ್ಗೆ ಹೋಗಲಾರ್ದಂಗೆ, ಊಟ ಮಾಡಲಾರ್ದಂಗೆ ಸುತ್ತಲೂ ಜನ ಸೇರಿದ್ರಲ್ಲ, ಅದನ್ನು ನೋಡಿದಾಗ ಹಾಗಾದರೆ ಹಾಗೆ ಕಂಟಿನ್ಯೂ ಆಗಿಬಿಟ್ಟಿದೆ ಇದು, ಈ ಬಾರಿಯೂ ಚುನಾವಣೆ ಅದೇ ರೀತಿ ಇರುತ್ತೆ ಅಂತ ಮನಸ್ಥಿತಿಗೆ ಎಲ್ಲರೂ ಬಂದರು. ಆದರೆ ಅದಾದ ನಂತರ ನಡೆದ ವಿದ್ಯಮಾನಗಳು ನಮ್ಗೆ ಗೊತ್ತಿಲ್ವಲ್ಲ. ಅದಾದ ಮೇಲೆ ಹೇಗೆ ಅಟ್ಟಿಸಿಕೊಂಡು ಹೋಗಿ CRPFನವರು, ಭದ್ರತಾ ಪಡೆಯವರು ಅಟ್ಟಿಸ್ಕೊಂಡು ಹೊಡೆದ್ರು, ಹೇಗೆ 70-80 ಜನರನ್ನು ಒಳಗೆ ಹಾಕಲಾಯಿತು, ಬಾಗದೋಗ್ರ ಏರ್ಪೋರ್ಟ್ನಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿಯನ್ನು ಹಿಡ್ಕೊಂಬರಲಾಯಿತು, ಹೇಗೆ ಸಂಪೂರ್ಣವಾಗಿ ಕೇಂದ್ರ ಭದ್ರತಾ ಪಡೆ ಇಡೀ ಪಶ್ಚಿಮ ಬಂಗಾಲವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ, ಅದು ಗೊತ್ತಾದ ಮೇಲೆ ಚುನಾವಣೆಯ ಶೈಲಿ, ಈಗ ನಡೆಯುವಂಥ ವಿದ್ಯಮಾನಗಳು ಬೇರೆಯಾಗಿದ್ದಾವೆ ಅನ್ನುವಂಥ ಮಾಹಿತಿ ಬರುತ್ತೆ. ಆದರೆ ನಮ್ಮಲ್ಲಿ ಏನಾಗುತ್ತೆ, ಮಾಧ್ಯಮಗಳು ಚಿತ್ರಣ ಮಾಡುವ ಅಲ್ಲಿಯ ಮಾಧ್ಯಮಗಳಲ್ಲಿ ಏನಂದರೆ, ರೌದ್ರರಸವನ್ನು, ಭೀಭತ್ಸತೆಯನ್ನು, ಭಯವನ್ನು, ಗಾಬರಿಯನ್ನು ನಾವು ಹರಡಿಸಿದಷ್ಟು ಪತ್ರಿಕೆ ಮಾಧ್ಯಮಗಳು ಹೆಚ್ಚು ಪ್ರಖ್ಯಾತ ಆಗ್ತವೆ, ಜನಪ್ರಿಯಗೊಳ್ತವೆ ಮತ್ತು ಹೆಚ್ಚು ಜನರನ್ನು ನಾವು ತಲುಪಲಿಕ್ಕೆ ಸಾಧ್ಯ ಅನ್ನುವಂಥ ಮನಸ್ಥಿತಿಯಲ್ಲಿರ್ತವೆ. ಯಾವುದೇ ಒಂದು ಚುನಾವಣೆಗೆ ಒಂದು ಮೂಲ ಸತ್ವ ಅಂತ ಇರ್ತದೆ. ಈ ಮಹಾರಾಷ್ಟ್ರದಲ್ಲಿ ವಿಧಾನಸಭಾ ಚುನಾವಣೆ ಆಯಿತು. ಅಲ್ಲಿ ಜರಾಂಗೆ ಪಾಟೀಲ್ ಅಂತ ನಾವು ಮಾತಾಡ್ತಾ ಇದ್ವಿ. ಯಾಕಂದರೆ ಇಲ್ಲ, ಮರಾಠಿ ಹೋರಾಟಗಾರರು, ಮರಾಠಿ ಮೀಸಲಾತಿಯೇ ಮುಖ್ಯ ವಿಷಯ, ಅದನ್ನಿಟ್ಕೊಂಡು ಚುನಾವಣೆ ನಡೀತಾ ಇದೆ, ಆದ್ದರಿಂದ ಗೆಲ್ಲಲ್ಲ BJP ಅಂತ ನಾವೆಲ್ಲ ಮಾತಾಡ್ತಾ ಇದ್ವಿ. ಎಲ್ಲಿದ್ದಾರೆ ಜರಾಂಗೆ ಪಾಟೀಲ್ ಇವತ್ತು? ಎಲ್ಲಿದೆ ಮರಾಠ ಮೀಸಲಾತಿ ಹೋರಾಟ? ಎಲ್ಲಿದೆ? ಇಡೀ VT, ನಾನು ಹೋಗಿದ್ದೆ ಮುಂಬೈಗೆ, ಇಡೀ VTಯಿಂದ ಹಿಡಿದು ಎಲ್ಲಿ ಮಮ್ಮದಲ್ಲಿ ರೋಡು, ಆ ಕಡೆ ಬಂದರೆ ಚರ್ನಿ ರೋಡ್ವರೆಗೂ ಜನ ಬಂದು ಕೂತಿರೋರು. ಈ ಕಡೆ ಹೋದರೆ ಚರ್ಚ್ಗೇಟ್ ಕಡೆ ಜನ ಪೂರ್ತಿ ರಸ್ತೆಯಲ್ಲಿ. ಎಲ್ಲಿ ಹೋದ್ರವರು? ಚುನಾವಣೆಯ ಸಂದರ್ಭದಲ್ಲಿ ಆತಂಕವನ್ನು ಸೃಷ್ಟಿಸಲಿಕ್ಕೆ ಮಾಡಿದಂಥ ಒಂದು
ಕುತಂತ್ರವೇ ವಿನಃ ಅದು ಮೂಲ ಸಮಸ್ಯೆ ಅಲ್ವೇ ಅಲ್ಲ. ಪಶ್ಚಿಮ ಬಂಗಾಳ ಕೂಡ ಹಾಗೆ. ಪಶ್ಚಿಮ ಬಂಗಾಳದಲ್ಲಿ ಹಿಂಸೆ ಅನ್ನೋದು ರಾಜಕಾರಣದ ಮೂಲ ಆಶಯವನ್ನಾಗಿ ಯಾವ ಎಡರಂಗದವ್ರು ಮಾಡಿದ್ರೋ ಅದನ್ನು ಮುಂದುವರಿಸ್ಕೊಂಡು ಬಂದವರು ಪಶ್ಚಿಮ ಬಂಗಾಳದ ಮಮತಾ ಬೇಗಂ ಅವರು. ಅದೇ ರೀತಿ ಅವ್ರದ್ದೇನು ಒಂದು ಸಿಂಪಲ್ ಅಜೆಂಡಾ ಇದೆ ರೀ ಮಮತಾ ಬೇಗಮ್ದು, ಹೇಳ್ಬಿಡ್ತೀನಿ ಕೇಳಿ. ನೀನು ಹೆಂಗೆ ಗೆಲ್ತೀಯೋ ಗೊತ್ತಿಲ್ಲ, ನೀನು ಗೆದ್ಕೊಂಬರ್ಬೇಕು ಅಂತ ಟಿಕೆಟ್ ಕೊಟ್ಟವ್ರು ಹೇಳ್ತಾರವ್ರು. ಹೊಡಿತೀಯೋ, ಬಡಿತೀಯೋ, ಕತ್ತರಿಸ್ತೀಯೋ, ರುಂಡ ಕತ್ತರಿಸ್ತೀಯೋ, ನಿನ್ನ ಮೇಲೆ ಕೇಸ್ ಗೀಸ್ ಬರಲಾರ್ದಂಗೆ ನಾನು ಲಾ ಆ್ಯಂಡ್ ಆರ್ಡರ್ ನನ್ನ ಕೈಯಲ್ಲಿದೆ, ನಾನು ಅದನ್ನು ನೋಡ್ಕೋತೀನಿ. ನೀನು ಗೆದ್ದು ಬರಬೇಕು. ನೀ ದುಡ್ಡು ಗಿಡ್ಡು ಕೇಳಬಾರ್ದು ನನ್ನ ಹತ್ರ. ಪಾರ್ಟಿ ಫಂಡ್ ಕೊಡು, ಅದು ಕೊಡು, ಇದು ಕೊಡು, ಅವೆಲ್ಲ ಋಷವತ್ತುಗಳು ನನ್ನ ಕಡೆ ಆಗಲ್ಲ. ನಾನು ನಿನಗೆ ಟಿಕೆಟ್ ಕೊಡ್ತೀನಿ, ನೀ ಗೆದ್ಕೊಂಬ. ಆತ ಏನು ಮಾಡ್ತಾನೆ, ಈ ಥರ ಹೇಳಿದ ತಕ್ಷಣ ಆತ ತನ್ನ ಗೂಂಡಾಗಿರಿಯನ್ನು ಮಾಡ್ತಾನೆ. ನೋಡಿ, ಅದಕ್ಕಾಗಿ ಮಮತಾ ಬೇಗಂ ಏನೆಲ್ಲ ಸರ್ಕಸ್ ಮಾಡಿದ್ರು. ಏನಂತ, ಎಲ್ಲಿ ಸೊಸೈಟಿಗಳಿದ್ದಾವೋ, ಅಪಾರ್ಟ್ಮೆಂಟ್ಗಳಿದ್ದಾವೋ ಅಲ್ಲಿ ಬೂತ್ಗಳನ್ನು ಮಾಡಬೇಡಿ, ಖಾಸಗಿ ಜಾಗದಲ್ಲಿ ಬೂತ್ಗಳಿರಬಾರ್ದು, ಸರ್ಕಾರಿ ಜಾಗದಲ್ಲಿ ಮಾತ್ರ ಇರಬೇಕು. ಯಾಕೆ ತನ್ನ ದರ್ಬಾರನ್ನು ಮೆರೆಯಬಹುದು ಅನ್ನುವಂಥ ಕಾರಣಕ್ಕೋಸ್ಕರ. ಈಗ ಏನಾಗಿದೆ, ಈಗ ಸಂಪೂರ್ಣ ಚಿತ್ರಣ ಬದಲಾಗಿ ಮಮತಾ ಬೇಗಂ ಸೋಲುವುದು 100ಕ್ಕೆ 100 ದಿಟವಾಗಿ ಹೋಗಿದೆ, ಖಚಿತವಾಗಿ ಹೋಗಿದೆ. ಎಷ್ಟು ಮಾರ್ಜಿನ್ನಲ್ಲಿ ಮತ್ತು ಎಷ್ಟು ಸೀಟುಗಳಿಂದ ಸೋಲ್ತಾರೆ ಅನ್ನೋದು ಪ್ರಶ್ನೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವಲ್ಲ, ಮಮತಾ ಬ್ಯಾನರ್ಜಿ ಅವರ ಸೋಲಿದೆ. ಈ ಚುನಾವಣೆ ಅನ್ನೋದು ಭಾರತೀಯ ಜನತಾ ಪಾರ್ಟಿ ಗೆಲುವು, ಮೋದಿಯವರ ಗೆಲುವು, ಅಮಿತ್ ಶಾ ಗೆಲುವು ಅಂತೆಲ್ಲ ಅದನ್ನು ಚಿತ್ರಿಸಬಾರ್ದು. ಅದು ಇತಿಹಾಸಕ್ಕೆ ಮಾಡಿದ ಅಪಚಾರ ಆಗತ್ತೆ. ನೋಡಿ, ಈಗ ದೇಶಾದ್ಯಂತ ಹಿಂದೂ ಅಲೆ ಇದೆ. ಹಿಂದೂ ಅಲೆಯಿಂದ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಒಂದು ಪಕ್ಷಕ್ಕೆ ಇಷ್ಟು ಮಾನ್ಯತೆ ದೊರಕಿದೆ ಅನ್ನೋದು ಮುಖ್ಯ ಆಗತ್ತೆ ವಿನಃ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತು ಹಿಂದೂಗಳು ಮಾತಾಡೋಂಗಾಗಿದೆ ಅನ್ನೋದಲ್ಲ. ಇವತ್ತಿರುವ ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಧ್ವನಿ ಬಂದಿದೆ. ಪ್ರತಿಯೊಬ್ಬರ ಕೈಯಲ್ಲಿ, ಯಾರ ಕೈಯಲ್ಲಿ ಮೊಬೈಲ್ ಇದೆಯೋ ಅವರೆಲ್ಲ ರಿಪೋರ್ಟ್ಗಳಾಗಿದ್ದಾರೆ. ಅವ್ರದ್ದೇ ಆದ ಧ್ವನಿ ಇದೆ, ಅವ್ರದ್ದೇ ಆದಂಥ ಚಾನಲ್ಗಳಿದ್ದಾವೆ, ಅವ್ರದ್ದೇ ಸ್ವಂತ ಚಾನಲ್ಗಳನ್ನು ಮಾಡ್ಕೋತಾರೆ. ಚಾನಲ್ಗಳು ಮಾಡ್ಕೊಳ್ಳೋದೇ ಇದ್ದರೆ ಈಗಿರುವಂಥ ವೇದಿಕೆಗಳಲ್ಲಿ ಮಾತಾಡ್ತಾರೆ, ಫೇಸ್ಬುಕ್ಕು, ಟ್ವಿಟ್ಟರು, ಅದರಲ್ಲಿ ಮಾತಾಡ್ತಾರೆ. ಅಂಥ ವಾತಾವರಣ ಸೃಷ್ಟಿಯಾಗಿದೆ. ಆದ್ದರಿಂದ ಭಾರತೀಯ ಜನತಾ ಪಾರ್ಟಿಗೆ ವೇದಿಕೆ ಲಭ್ಯ ಆಗಿದೆ. ಜೊತೆಗೆ ಅವರು ಪೂರಕವಾಗಿ ನಿಂತಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಹಿಂದುತ್ವಕ್ಕೆ. ಹಾಗೆ ಆಲೋಚನೆ ಮಾಡಬೇಕೇ ವಿನಃ ಮಮತಾ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪಶ್ಚಿಮ ಬಂಗಾಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸತ್ತಾ? ಪ್ರಶ್ನೆ ಅದಲ್ಲ. ಪ್ರಶ್ನೆ ಈಗಿರುವಂಥ ಒತ್ತಡದ ಮಧ್ಯೆ ಮಮತಾ ಬೇಗಂ ಎಷ್ಟು ಸೀಟುಗಳನ್ನು ಕಳ್ಕೊತಾರೆ, ಹೇಗೆ ಕಳ್ಕೊತಾರೆ, ಅದು ಬಹಳ ಮುಖ್ಯ ಆಗುವಂಥ ವಿಚಾರ. ಇಷ್ಟು ದಿವಸ ಏನು ಹೇಳಿದರು, ಇನ್ನೂ ಚುನಾವಣೆಯ ದಿನಾಂಕ ಅನೌನ್ಸ್ ಆದ ದಿವಸವೇ ಒಂದು ಸರ್ವೆ ಬಂತು. ನಾನು ಸರ್ವೆಯನ್ನು ನಿಮ್ಗೆ ಹೇಳಿದ್ದೀನಿ, ಅಂಕಿಅಂಶಗಳ ಸಮೇತ ಹೇಳಿದ್ದೀನಿ. 50-50 ಚಾನ್ಸಸ್ ಅಂದರು. ಭಾರತೀಯ ಜನತಾ ಪಾರ್ಟಿಗೆ 50%, ಆಮೇಲೆ TMCಗೆ 50%. 1% ಆಚೆ ಈಚೆ ಆದರೂ ಕೂಡ ಮಮತಾ ಬೇಗಂ ಗೆದ್ದು ಮತ್ತೆ ಅಧಿಕಾರವನ್ನು ಹಿಡಿತಾರೆ ಅನ್ನುವಂಥ ಒಂದು ಸಮೀಕ್ಷೆ ವರದಿ ಬಂದ ಮೇಲೆ SIR ಬಗ್ಗೆ ಬಹಳಷ್ಟು ಬೆಳವಣಿಗೆಗಳಾದವು. ಅಷ್ಟೇ ಅಲ್ಲ, ನ್ಯಾಯಾಂಗದಲ್ಲಿ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಯಿತು ಮಮತಾ ಬೇಗಂಗೆ. ಹಾಗಾಗಿದ್ದರಿಂದಾಗಿ ಈ ಅಂಕಿಅಂಶಗಳಿದೆಯಲ್ಲ, ಯಾವ ಸಮೀಕ್ಷೆ ವರದಿಗಳಿದ್ವಲ್ಲ, ಅದು ಬುಡಮೇಲಾಯಿತು. ಅಷ್ಟೇ ಅಲ್ಲ, ಯಾವ ಮತದಾರರನ್ನು ಆಕೆ ಆಧರಿಸಿದ್ದರು, ಅವರಿಂದ ಗೆಲ್ತೇನೆ ಅಂದ್ಕೊಂಡಿದ್ರು, ಆ ಮತದಾರ ಸಂಪೂರ್ಣವಾಗಿ ಶೂನ್ಯ ಸಂಪಾದನೆ ಆಗಿಬಿಟ್ರು ಆಕೆಯ ಪಾಲಿಗೆ. ಎರಡನೇದಾಗಿ, ಓಟ್ ಹಾಕಲಿಕ್ಕೆ ಹೋಗಲಿಕ್ಕೆ ಭಯಪಡುವಂಥ ಜನ ಇದ್ರಲ್ಲ, ಆ ವಾತಾವರಣ ಬದಲಿಯಾಗಿ ಓಟ್ ಹಾಕ್ಲಿಕ್ಕೆ ಹೋಗಬಹುದು ಅನ್ನುವಂಥ ಜನ ಬಂದರು. ನೋಡಿ, ಇದಕ್ಕಿಂತ ಭಾಳ ವಿಶೇಷ ಹೇಳ್ತೀನಿ, ಈ ಚುನಾವಣೆ ಮುಗಿಯತ್ತೆ. ಚುನಾವಣೆ ಆದಮೇಲೆ ಮೇ 5ಕ್ಕೆ ಫಲಿತಾಂಶ ಬರುತ್ತೆ. ಫಲಿತಾಂಶ ಬಂದಾದಮೇಲೆ ಹೋದ ಸಲ ಹಿಂಸಾಚಾರ ಜಾಸ್ತಿ ಆಗಿತ್ತು. ನೆನಪು ಮಾಡ್ಕೊಳ್ಳಿ ನೀವು, ನಮ್ಮ ಹಳೆ ವಿಡಿಯೋಗಳನ್ನು ನೋಡ್ರಿ. ಅದರಲ್ಲಿ ಜಗದೀಪ್ ಧನ್ಖಡ್ ಅವರು ಬೈಕ್ ಮೇಲೆ ಹೇಗೆ ಮನೆಗೆ ಹೋಗಿ ಯಾರೂ ಕೂಡ ಊರು ಬಿಡಬೇಡಿ, ನಾವು ನಿಮ್ಮನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದಂಥ ವಿಡಿಯೋಗಳನ್ನ ಹಾಕಿದ್ದೀನಿ ನಾನು. ಈ ಬಾರಿ ಏನು ಮಾಡಿದ್ದಾರೆ, ಚುನಾವಣೆ ಆದಮೇಲೆ 1 ತಿಂಗಳ ಕಾಲ ಕೇಂದ್ರ ಭದ್ರತಾ ಪಡೆ ಪಶ್ಚಿಮ ಬಂಗಾಳದಲ್ಲೇ ಉಳ್ಕೊಳ್ಳಲಿದೆ. ನಿಮಗೆ ಇದರ ಸ್ಯಾಂಪಲ್ ಹೇಳಬೇಕು ಈಗ ವಾತಾವರಣ ಹೇಗಿದೆ ಅಂದರೆ, ಮೊನ್ನೆ ಚುನಾವಣೆಗೆ ನಿಂತರು ಭವಾನಿಪುರದಿಂದ ಸುವೇಂದು ಅಧಿಕಾರಿ. ಪ್ರೊಸೆಷನ್ ಹೋಯ್ತು, ಅಮಿತ್ ಶಾ ಅವರಿದ್ದರು. ಹೆಣ್ಮಕ್ಳು ಜಾಂಜಿ ಹೊಡಿತಿದ್ರು, ಈ ನಮ್ಮಲ್ಲಿ ಏನಂತೀರಿ ನೀವು ಅದಕ್ಕೆ, ಈ ಬ್ಯಾಂಡ್ ಸೆಟ್ ಜೊತೆ ಹೋಗ್ತದಲ್ಲ, ಅದನ್ನು ಹೊಡ್ಕೊಂಡು ಎರಡೂ ಕಡೆಯಿಂದ ಸಂಭ್ರಮದಿಂದ ನರ್ತಿಸ್ಕೊಂಡು ಹೆಣ್ಮಕ್ಳು ಜನ ಎಲ್ಲ ದೊಂಬಿಯಾಗಿ ಹೋಗ್ತಾಯಿದ್ರು. ಯಾವಾಗಲೂ ಈ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ವಿಶೇಷವಾದ ವಿಜಯೋತ್ಸವದ ರೀತಿಯನ್ನು ಮಾಡ್ತಾರೆ. ಯಾಕಂದರೆ ಆತನ ಶಕ್ತಿಯನ್ನು ತೋರಿಸ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ, ಅಭ್ಯರ್ಥಿಯ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಈ ರೀತಿಯಾದಂಥ ನಾಮಪತ್ರ ಸಲ್ಲಿಕೆಯ ಸಂದರ್ಭವನ್ನು ಬಳಸಿಕೊಂಡು ತನ್ನ ಶಕ್ತಿಯನ್ನು ತೋರಿಸಿ ಮತದಾರನ ಓಲೈಸುವ ಕೆಲಸ, ಅಂದರೆ ಅವರ ಒಲವನ್ನು ಗೆಡಿಸ್ಕೊಳ್ಳೋದು.
ಪಶ್ಚಿಮ ಬಂಗಾಳದಲ್ಲಿ ಆ ರೀತಿ ಜನ ಬರಲಿಕ್ಕೆ ಹೆದರೋರು ಮುಂಚೆ. ಯಾಕೆಂದರೆ ನೀವು ಇವತ್ತು ಈ ಕಡೆ ಅಮಿತ್ ಶಾ ಇರ್ತಾರೆ, ಈ ಕಡೆ ಸುವೇಂದು ಅಧಿಕಾರಿ ಇರ್ತಾರೆ. ನಾಳೆ ಚುನಾವಣೆ ಆದಮೇಲೆ ಅವರೆಲ್ಲ ಹೊರಟು ಹೋಗ್ತಾರೆ. ಯಾರ್ಯಾರು ಈ ರೀತಿ ಪ್ರೊಸೆಷನಲ್ಲಿ ಹೋಗಿದ್ರು ಅವ್ರನ್ನೆಲ್ಲ TMC ಅವರು ಅಟ್ಟಿಸ್ಕೊಂಡು ಹೋಗಿ ಹೊಡೆಯೋರು. TMCಯ ಮೋಡಸ್ ಆಪರೆಂಡಿ ನೆಕ್ಸಸ್ ಹೇಗೆ ಅಂದರೆ, ಪ್ರತಿಯೊಂದು ಗಲ್ಲಿಯ ಮೊದಲ ಬಿಲ್ಡಿಂಗ್ ಏನಿದೆ ಅಲ್ಲಿ ಅವರ ಆಫೀಸ್ ಇರ್ತದೆ. ಅಲ್ಲಿ ಅವ್ರು ಕೇರಮ್ ಬೋರ್ಡ್ ಆಡ್ತಿರ್ತಾರೆ, ಇಸ್ಪೀಟ್ ಕ್ಲಬ್ ನಡೆಸ್ತಾ ಇರ್ತಾರೆ, ಮತ್ತೇನೋ ನಡೆಸ್ತಾ ಇರ್ತಾರೆ, ಅಸೋಸಿಯೇಷನ್ ಇರ್ತದೆ, ಈ ರೀತಿ ವ್ಯವಸ್ಥೆ ಇರ್ತದೆ. ಇವ್ರನ್ನೆಲ್ಲ ಕಣ್ಣಲ್ಲಿ ನೋಡಿಟ್ಟಿರ್ತಾರೆ ಅವರು. ಯಾವಾಗ ಇವ್ರು ಹೋಗ್ತಾರೋ ಅವ್ರು ಹೊಡಿತಾರೆ. ಆದರೆ ಈ ಬಾರಿ ಆ ಭಯ ಕಾರ್ಯಕರ್ತರಲ್ಲಿ ಕಾಣಿಸ್ತಿರಲ್ಲ. ಅಂದರೆ ಅವರಿಗೆ ಖಚಿತವಾಗಿ ಗೊತ್ತು ನಮ್ಮನ್ನು ಕೇಂದ್ರ ಭದ್ರತಾ ಪಡೆ ರಕ್ಷಿಸತ್ತೆ ಮತ್ತು ನಾವು ಹೆದರಿಕೊಂಡು ಈ ಬಾರಿ ಚುನಾವಣೆಯನ್ನು ಎದುರಿಸಬೇಕಾಗಿಲ್ಲ ಅಂತ. ಇದು ಕಾರ್ಯಕರ್ತರಿಗೆ ಸಂಬಂಧಪಟ್ಟ. ಇನ್ನು ಮತದಾರರು ಎಲ್ಲೋ ದೂರ ಹೋಗಿ ಮತ ಹಾಕಬೇಕಾದ ಅನಿವಾರ್ಯತೆ ಇರಲಾರದ ಹಾಗೆ 5-6 ಪಟ್ಟು ಮತಕೇಂದ್ರಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇದು ಚುನಾವಣೆ ಹೇಗಾಗಿದೆ ಅಂದರೆ, ಈಗ ಭಾರತೀಯ ಜನತಾ ಪಾರ್ಟಿ ವರ್ಸಸ್ TMC ಆಗಲೇ ಇಲ್ಲಿದು. TMC ವರ್ಸಸ್ ಎಲೆಕ್ಷನ್ ಕಮಿಷನ್ ಅನ್ನುವ ರೀತಿಯಲ್ಲಿ ಇದು ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಂಡ್ಬಿಡ್ತೀವಿ. ಚುನಾವಣಾ ಅಲ್ಲಿಯ ಪಶ್ಚಿಮ ಬಂಗಾಳ ಚುನಾವಣಾ ಆಯುಕ್ತರ ಮನೆ ಎದುರುಗಡೆ 2 ವಾರದಿಂದ TMC ಕಾರ್ಯಕರ್ತರು ಪ್ರತಿ ದಿವಸ ದುಂಡಾವರ್ತನೆ ಮಾಡ್ತಾ ಅಲ್ಲಿ ನಿರಶನ ಕೂತಿದ್ರು, ಅಂದರೆ ಸತ್ಯಾಗ್ರಹ ಕೂತಿದ್ರು. ಅಲ್ಲಿಂದ ಜ್ಞಾನೇಶ್ ಕುಮಾರ್ ಫೋನ್ ಮಾಡಿದರು DGಗೆ, ನೀನೇನಾದರೂ ಜನರನ್ನು ಖಾಲಿ ಮಾಡಿಸ್ಲಿಲ್ಲ ನೀನು ಸಸ್ಪೆಂಡ್ ಮಾಡ್ತೀನಿ ಅಂತ. ತಕ್ಷಣದಲ್ಲಿ ಲಾಠಿ ತೊಗೊಂಡು ಹೊಡೆದು ಅವ್ರನ್ನೆಲ್ಲ ಓಡಿಸಲಾಯಿತು. ಮೊನ್ನೆ 7 ಜನ ನ್ಯಾಯಿಕ ಅಧಿಕಾರಿಗಳನ್ನು, ನಾನು ಹೇಳಿದ್ದೆ ನ್ಯಾಯಾಧೀಶರನ್ನು, ಒತ್ತಿ ಆಳುಗಳನ್ನು ಇಟ್ಕೊಳ್ಳೋ ಪ್ರಯತ್ನ ನಡೀತು. ಅವಾಗ ಅವರು ಏನು ಮಾಡ್ಬೇಕು ಅಂತ ಮಾಡಿದ್ರು ಅಂದರೆ, ಆ ಬಿಲ್ಡಿಂಗಿಗೆ ಬೆಂಕಿ ಹಚ್ಚಬೇಕನ್ನುವಂಥ ಪ್ರಯತ್ನ ನಡೆಸಿದರು. ಯಾವಾಗ ವಿಷಯ ಗೊತ್ತಾಯಿತೋ ಅವರನ್ನು ಹೇಗೆ ಹುಡುಕಲಾಯಿತು ಅಂದರೆ ಅದರ ವಿಡಿಯೋಗಳನ್ನು ಇಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ, ಕಾಪಿರೈಟ್ ಇಶ್ಯೂ ಬರುತ್ತೆ. ಇನ್ನು ಜೀವನದಲ್ಲಿ ಅವರು ಎಂದೂ ಕೂಡ ಕ್ರೈಮ್ಗಳನ್ನು ಮಾಡಿರಬಾರ್ದು, ಆ ರೀತಿ ಅವ್ರನ್ನ ತದುಕಲಾಗಿದೆ. ಯಾವ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಲಾ ಆ್ಯಂಡ್ ಆರ್ಡರ್ನ ಇಡೀ ಉತ್ತರ ಪ್ರದೇಶದಲ್ಲಿ ವ್ಯಾಪಕವಾಗಿ ಅನುಷ್ಠಾನಕ್ಕೆ ತಂದಿದ್ದಾರೋ ಆ ರೀತಿ ವ್ಯವಸ್ಥೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಚುನಾವಣಾ ಆಯೋಗ ತಂದಿದೆ. ಮತ್ತು ಅದರ ಹಿಂದೆ ಒತ್ತಾಸೆ ಇದೆ, ಅಮಿತ್ ಶಾ ನರೇಂದ್ರ ಮೋದಿ ಅವರ ಒತ್ತಾಸೆ ಇದೆ. ಅವರು ಆ ರೀತಿಯಾದಂಥ ಪೃಷ್ಠಭೂಮಿಯನ್ನು ತಯಾರು ಮಾಡದಿದ್ದರೆ ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಹೀಗಾಗಿ ಕ್ರೆಡಿಟ್ ಅವ್ರು ಕೊಡದೇ ಇರೋಕ್ಕಾಗೋದೇ ಇಲ್ಲ. ಆದರೆ ವಾತಾವರಣ ನಿರ್ಮಾಣ ಆಗಿದ್ದೇನು ಅಂತ ಹೇಳ್ತಾ ಇದ್ದೀನಿ. ಇದೆಲ್ಲದರ ಫಲಶ್ರುತಿ ಏನು? ಹಿಂದೂಗಳ ಜಯ ಆಗುವುದು ಖಚಿತ ಪಶ್ಚಿಮ ಬಂಗಾಳದಲ್ಲಿ. ಮುಂದಿನ ತಿಂಗಳು ಇದೇ ಸಮಯಕ್ಕೆ ನೀವು ಇದೇ ವಿಷಯವನ್ನು ಮಾತಾಡ್ತಾ ಇರ್ತೀವಿ. ನನ್ನ ಮಾತು ಎಷ್ಟು ದಿಟ ಆಗಿದೆ ನೀವು ಕೂತ್ಕೊಂಡು ಮತ್ತೆ ಚರ್ಚೆ ಮಾಡೋಣ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.